ಸಾರಿಗೆ ಲೋಕದಲ್ಲಿ ಬಿರುಗಾಳಿ ಬರ್ತಿದೆ BS7 ಟಫ್ ರೂಲ್ಸ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಮುಂದಿನ ದಿನಗಳಲ್ಲಿ ಹೊಸದೊಂದು ಬೈಕ್ ಅಥವಾ ಕಾರು ಖರೀದಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಶಾಕಿಂಗ್ ಸುದ್ದಿ ನಿಮಗಾಗಿ. ಈಗಾಗಲೇ ಗಗನಕ್ಕೇರಿರೋ ವಾಹನಗಳ ಬೆಲೆ ಮುಂದಿನ ದಿನಗಳಲ್ಲಿ ಇನ್ನೂ 1 ಲಕ್ಷದವರೆಗೂ ದುಬಾರಿಯಾಗಲಿದೆ. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ಭಾರತೀಯ ಆಟೋಮೊಬೈಲ್ ಜಗತ್ತಿನಲ್ಲಿ ಈಗ ದೊಡ್ಡ ಬಿರುಗಾಳಿ ಎದ್ದೇಳಲು ಸಿದ್ಧವಾಗಿದೆ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ತರುತ್ತಿರುವ ಹೊಸ ಬ್ರಹ್ಮಾಸ್ತ್ರ. ಏನದು, ನಮ್ಮ ಪಾಕೆಟ್ಗೆ ಹೇಗೆ ಕತ್ತರಿ ಬೀಳುತ್ತೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹೌದು, ನೀವೆಲ್ಲ ಅನ್ಕೊಂಡಿದ್ದೀವಿ ನಮ್ಮ ಹತ್ರ ಇರೋ ಗಾಡಿಗಳು ತುಂಬಾ ಅಡ್ವಾನ್ಸ್ಡ್ ಆಗಿವೆ, ಇವುಗಳಿಂದ ಮಾಲಿನ್ಯ ಆಗ್ತಿಲ್ಲ ಅಂತ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ, ಈಗ ರಸ್ತೆಯಲ್ಲಿರೋ ವಾಹನಗಳು ಸದ್ದಿಲ್ಲದೆ ವಿಷವನ್ನ ಉಗುಳ್ತಾ ಇವೆ. ಇದಕ್ಕಾಗಿಯೇ ಮೋದಿ ಸರ್ಕಾರ ಭಾರತ್ ಸ್ಟೇಜ್ 6 ಅಂದ್ರೆ BS6 ಆದಮೇಲೆ ಈಗ ದೇಶದಲ್ಲಿ ಅತ್ಯಂತ ಕಠಿಣವಾದ ಭಾರತ್ ಸ್ಟೇಜ್ 7 ಅಂದ್ರೆ BS7 ಇಂಜಿನ್ ನಿಯಮಗಳನ್ನು ಕಡ್ಡಾಯ ಮಾಡೋಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ಮಿಂಟ್ ಪತ್ರಿಕೆಯ ವರದಿ ಪ್ರಕಾರ ಇದೇ ಆರ್ಥಿಕ ವರ್ಷದಲ್ಲಿ ಸರ್ಕಾರ ಇದರ ಅಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸಲಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ 2030ರ ವೇಳೆಗೆ ಭಾರತದ ರಸ್ತೆಗಳಲ್ಲಿ ಓಡಾಡುವ ಪ್ರತಿಯೊಂದು ಹೊಸ ವಾಹನವು ಅಂತಾರಾಷ್ಟ್ರೀಯ ಮಟ್ಟದ ಗರಿಷ್ಠ ಪರಿಸರ ಸ್ನೇಹಿ ಗುಣಮಟ್ಟ ಹೊಂದಿರಬೇಕು ಅನ್ನೋದು. ನಿತಿನ್ ಗಡ್ಕರಿ ಅವರು ವಾಯುಮಾಲಿನ್ಯ ತಡೆಯೋಕೆ ಈ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ನಿಮಗನಿಸಬಹುದು ಈ BS7 ನಲ್ಲಿ ಅಂಥದ್ದೇನಿದೆ ಅಂತ. ಇದು ಯುರೋಪಿಯನ್ ಯೂನಿಯನ್ನ ಯೂರೋ 7 ಮಾದರಿಯಲ್ಲಿ ಇರಲಿದ್ದು ಈಗಿರೋ ನಿಯಮಗಳಿಗಿಂತ 10 ಪಟ್ಟು ಕಟ್ಟುನಿಟ್ಟಾಗಿರುತ್ತೆ. ಇದರಲ್ಲಿ 3 ಪ್ರಮುಖ ತಾಂತ್ರಿಕ ಬದಲಾವಣೆಗಳಿರುತ್ತೆ. ಮೊದಲನೆಯದ್ದು ರಿಯಲ್ ಟೈಮ್ ಮಾನಿಟರಿಂಗ್. ಅಂದ್ರೆ ಇಷ್ಟು ದಿನ ನೀವು ವರ್ಷಕ್ಕೊಮ್ಮೆ ಹೊಗೆ ಚೆಕ್ ಮಾಡಿಸ್ತಾ ಇದ್ರಿ ಅಲ್ವಾ, ಆದ್ರೆ ಇನ್ಮುಂದೆ ಗಾಡಿಯ ಇಂಜಿನ್ ನಲ್ಲೇ ಸ್ಪೆಷಲ್ ಸೆನ್ಸಾರ್ ಇರುತ್ತೆ. ನಿಮ್ಮ ಗಾಡಿ ಎಷ್ಟು ಮಾಲಿನ್ಯ ಮಾಡ್ತಿದೆ ಅನ್ನೋದನ್ನ ಅದು ಪ್ರತಿ ಕ್ಷಣವೂ ಡಿಸ್ಪ್ಲೇ ಮಾಡುತ್ತೆ. ಎರಡನೆಯದ್ದು ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್. ಅಂದ್ರೆ ಇಂಜಿನ್ ನಲ್ಲಿ ಏನಾದ್ರೂ ದೋಷ ಕಂಡು ಬಂದು ಮಾಲಿನ್ಯ ಜಾಸ್ತಿ ಆದ್ರೆ ಸಿಸ್ಟಮ್ ತಕ್ಷಣವೇ ನಿಮಗೆ ವಾರ್ನಿಂಗ್ ಅಲರ್ಟ್ ಕೊಡುತ್ತೆ. ಮೂರನೆಯದ್ದು ಲಾಂಗ್ ಲೈಫ್ ಬಾಳಿಕೆ. ಅಂದ್ರೆ ಗಾಡಿಗಳು 16 ವರ್ಷ ಹಳೆಯದಾದ್ರೂ ತನ್ನ ಮಾಲಿನ್ಯ ನಿಯಂತ್ರಣ ಸಾಮರ್ಥ್ಯವನ್ನು ಕಳೆದುಕೊಳ್ಳದ ಹಾಗೆ ಎಂಜಿನ್ ವಿನ್ಯಾಸ ಮಾಡಲಾಗುತ್ತೆ. ಕೇಳೋಕೆ ಪರಿಸರ ಪ್ರೇಮಿ ನಿಯಮ ಅನಿಸಿದ್ರು ಇದರ ನೇರ ಪೆಟ್ಟು ಬೀಳೋದು ಮಾತ್ರ ನಿಮ್ಮಂತ ಗ್ರಾಹಕರ ಜೇಬಿಗೆ. ಈ ಹೊಸ ತಂತ್ರಜ್ಞಾನಕ್ಕಾಗಿ ವಾಹನ ತಯಾರಕರ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಬೇಕಾಗತ್ತೆ. ಆಟೋಮೊಬೈಲ್ ತಜ್ಞರ ಪ್ರಕಾರ BS7 ಬಂದ ಮೇಲೆ ಒಂದು ವಾಹನದ ಬೆಲೆ ಬರೋಬ್ಬರಿ 1 ಲಕ್ಷ ರೂಪಾಯಿವರೆಗೂ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ ಮಧ್ಯಮ ವರ್ಗದವರು ಇನ್ಮುಂದೆ ಸಣ್ಣ ಕಾರು ಕೊಳ್ಳೋದು ಕೂಡ ಹಗಲುಗನಸಾಗಬಹುದು. ಇದೇ ಕಾರಣಕ್ಕೆ ಆಟೋಮೊಬೈಲ್ ಕಂಪನಿಗಳು ಈ ನಿಯಮಕ್ಕೆ ವಿರೋಧ ಮಾಡ್ತಿವೆ. ನಮಗೆ 2030ರ ಡೆಡ್ಲೈನ್ ಬೇಡ, 2031ರವರೆಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇವೆ. ಅಷ್ಟೇ ಅಲ್ಲ, ಈ ನಿಯಮದಿಂದಾಗಿ ಎಷ್ಟೋ ಜನಪ್ರಿಯ ಐಕಾನಿಕ್ ಕಾರುಗಳು ಮಾರುಕಟ್ಟೆಯಿಂದ ಶಾಶ್ವತವಾಗಿ ಮಾಯವಾಗಲಿವೆ. ಇನ್ನೊಂದು ಕಡೆ ಜನ ಪೆಟ್ರೋಲ್ ಡೀಸೆಲ್ ಬಿಟ್ಟು EV ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಮುಖ ಮಾಡಲಿ ಅನ್ನೋದು ಸರ್ಕಾರದ ಗುಪ್ತ ಅಜೆಂಡಾ ಇರಬಹುದು ಅಂತ ಉದ್ಯಮ ರಂಗದವರು ಹೇಳ್ತಿದ್ದಾರೆ. ಭಾರತ ಇವತ್ತು ಪ್ರಪಂಚದ 3ನೇ ಅತಿ ದೊಡ್ಡ ಆಟೋಮೊಬೈಲ್ ಮಾರ್ಕೆಟ್. ಪರಿಸರ ಉಳಿಬೇಕಾದ್ರೆ ಈ ನಿಯಮಗಳು ಬೇಕು ನಿಜ, ಆದ್ರೆ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟಲಿದೆಯಲ್ಲ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಮಾಲಿನ್ಯ ತಡೆಯೋಕೆ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತೀರಾ, ಅಥವಾ ಈಗಿರೋ ಬೆಲೆಯೇ ಸಾಕು ಅಂತೀರಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.